ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಪಾಠದ ಕೊನೆಯ ಹಂತದ ಪ್ರಶ್ನೋತ್ತರಗಳಲ್ಲಿ ನಾವಿದ್ದೇವೆ. ಇವತ್ತು ನಾವು ಏನು ಗಮನಿಸಬೇಕಾಗಿದೆ ಅಂತಂದರೆ, ಸಂದರ್ಭದೊಡನೆ ಸ್ಪಷ್ಟೀಕರಣ ಅಥವಾ ವಿವರಣೆ ಸ್ವಾರಸ್ಯ ಸಮೇತವಾಗಿ ಬರೆಯಬೇಕು. ಆನಂತರ ಬಿಟ್ಟಿರುವ ಸ್ಥಳಗಳನ್ನು ತುಂಬಬೇಕು. ಇನ್ನು ಮೂರನೇ ಹಾಗೂ ಕೊನೆಯ ಇನ್ನೊಂದು ಪ್ರಶ್ನಾವಳಿ ಏನು ಅಂತಂದರೆ, ಹೊಂದಿಸಿ ಬರೆಯತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಮಕ್ಕಳೇ, ಸಂದರ್ಭವನ್ನು ಯಾವಾಗಲೂ ನಾವು ಮೂರು ಹಂತವಾಗಿ ಬರೆಯಬೇಕು. ಸಂದರ್ಭಕ್ಕೆ ನಾವು ಮೂರು ಭಾಗಗಳನ್ನಾಗಿ ಮಾಡಿಕೊಳ್ಳಬೇಕು. ಅಲ್ಲಿ ಒಂದು ವಾಕ್ಯವನ್ನು ಕೇಳಿರ್ತಾರೆ. ಆ ವಾಕ್ಯದ ಜೊತೆಗೆ ನೀವು ಆಯ್ಕೆ, ಅಂದರೆ ಈ ವಾಕ್ಯವನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಯಾವುದರ ಮುಖಾಂತರ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಸಂದರ್ಭ ಯಾವ ಸಂದರ್ಭದಲ್ಲಿ ಅಂದರೆ ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾವ ಕಾರಣಕ್ಕಾಗಿ ಹೇಳಿದರು, ಎಂತಹ ಸಂದರ್ಭದಲ್ಲಿ ಆ ಮಾತನ್ನು ಹೇಳಿದರು ಅಂತಕ್ಕಂಥದ್ದು ಅಲ್ಲಿ ಬರುತ್ತದೆ. ಸ್ವಾರಸ್ಯ ಅಂದರೆ ಆ ವಾಕ್ಯದ ಅವರು ಕೊಟ್ಟಿರ್ತಕ್ಕಂಥ ಮಾತಿನ ವಿವರಣೆ, ಸ್ಪಷ್ಟೀಕರಣ, ಸ್ವಾರಸ್ಯವನ್ನು ನಾವು ಅಲ್ಲಿ ನೀಡಬೇಕಾಗಿರುತ್ತದೆ. ಈ ಪ್ರಕಾರವಾಗಿ ಸಂದರ್ಭ ಸಮೇತವಾಗಿ ಸ್ವಾರಸ್ಯ ವಿವರಿಸಿರಿ ಹಾಗೂ ಬಿಟ್ಟ ಸ್ಥಳ ಅದನ್ನು ಬರೆಯಬೇಕಾಗಿದೆ ಮತ್ತು ಹೊಂದಿಸಿ ಬರೆಯಬೇಕಾಗಿದೆ. ಮಕ್ಕಳೇ, ಈಗ ನಾವು ನೇರವಾಗಿ ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿರಿ ಕಡೆಗೆ ಒಂದನೆಯದ್ದು, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ಈ ಮಾತಿನ ಆಯ್ಕೆ ಹೇಗೆ ಮಾಡಲಾಗಿದೆ ನೋಡಿ. ಈ ಮೇಲೆ ಕೊಟ್ಟಿರುವ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆಯ್ಕೆ ಮಾಡಲಾಗಿದೆ. ಪ್ರಸ್ತುತ ಗದ್ಯವು ಕೆ.ಎಸ್. ರತ್ನಮ್ಮ ಅವರ ಡಾಕ್ಟರ್ ಎಸ್. ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು ಎ.ಎನ್. ಮೂರ್ತಿರಾವ್ ಅವರ ಚಿತ್ರಗಳು, ಪತ್ರಗಳು, ಕೃತಿಗಳ ಆಧಾರದಿಂದ ರಚಿಸಲಾಗಿದೆ. ಸಂದರ್ಭ: ಸ್ಟಾಲಿನ್ ರಷ್ಯಾ ದೇಶದ ಅಧ್ಯಕ್ಷರಾಗಿದ್ದರು. ಮಹಾಯುದ್ಧದ ನಂತರ ಅವರನ್ನು ಅನೇಕರು ಯುದ್ಧದ ವಿನಾಶಕ್ಕೆ ಹೊಣೆಗಾರರನ್ನಾಗಿ ಮಾಡಿದ್ದರು. ಆದ್ದರಿಂದ ಕುಬ್ಜಗೊಂಡ ಅವರ ಮನಸ್ಸಿಗೆ ಯಾರೂ ಹಿತ ನುಡಿದು ಸಾಂತ್ವನ ಹೇಳುವವರಿರಲಿಲ್ಲ. ಆಗ ಭಾರತದ ರಾಷ್ಟ್ರಪತಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಆ ಕೆಲಸವನ್ನು ಅತ್ಯಂತ ಗೌರವದಿಂದ ನಿಭಾಯಿಸಿ ಸ್ಟಾಲಿನ್ ಅವರನ್ನು ಸಮಾಧಾನಪಡಿಸಿದಾಗ ಸ್ವತಃ ಸ್ಟಾಲಿನ್ ಅವರು ಈ ಮೇಲಿನ ಮಾತನ್ನು ನುಡಿದರು. ಆ ಮಾತಿನ ಸ್ವಾರಸ್ಯ ಹೀಗಿದೆ. ಸ್ಟಾಲಿನ್ ಯುದ್ಧದ ದುರಂತಕ್ಕೆ ಒಬ್ಬ ಪ್ರಮುಖ ಕಾರಣರೆಂದಾಗ ರಾಧಾಕೃಷ್ಣನ್ ಅವರು ಅವರ ಬಗ್ಗೆ ಒಳ್ಳೆಯ ಮಾತು ಹೇಳಿದಾಗ ಸ್ಟಾಲಿನ್, ನೀವು ಒಬ್ಬರಾದರೂ ತಮ್ಮನ್ನು ಮನುಷ್ಯನೆಂದು ಕಂಡು ವರ್ತಿಸಿದಿರಿ ಎಂದು ನುಡಿದರು. ಸಂದರ್ಭ ಕುರಿತಾದ ಪ್ರಶ್ನೆ ಇನ್ನೊಮ್ಮೆ ಗಮನಿಸಿ. ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ಆಯ್ಕೆ: ಈ ಮೇಲೆ ಕೊಟ್ಟಿರುವ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆಯ್ಕೆ ಮಾಡಲಾಗಿದೆ. ಪ್ರಸ್ತುತ ಗದ್ಯವು ಕೆ.ಎಸ್. ರತ್ನಮ್ಮ ಅವರ ಡಾಕ್ಟರ್ ಎಸ್. ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು ಎ.ಎನ್. ಮೂರ್ತಿರಾವ್ ಅವರ ಚಿತ್ರಗಳು, ಪತ್ರಗಳು, ಕೃತಿಗಳ ಆಧಾರದಿಂದ ರಚಿಸಲಾಗಿದೆ. ಈ ಮಾತಿನ ಸಂದರ್ಭ ನೋಡಿ. ಸ್ಟಾಲಿನ್ ರಷ್ಯಾ ದೇಶದ ಅಧ್ಯಕ್ಷರಾಗಿದ್ದರು. ಮಹಾಯುದ್ಧದ ನಂತರ ಅವರನ್ನು ಅನೇಕರು ಯುದ್ಧದ ವಿನಾಶಕ್ಕೆ ಹೊಣೆಗಾರರನ್ನಾಗಿ ಮಾಡಿದ್ದರು. ಆದುದರಿಂದ ಕುಬ್ಜಗೊಂಡ ಅವರ ಮನಸ್ಸಿಗೆ ಯಾರೂ ಹಿತ ನುಡಿದು ಸಾಂತ್ವನ ಹೇಳುವವರಿರಲಿಲ್ಲ. ಆಗ ಭಾರತ ರಾಷ್ಟ್ರಪತಿ ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಆ ಕೆಲಸವನ್ನು ಅತ್ಯಂತ ಗೌರವದಿಂದ ನಿಭಾಯಿಸಿ ಸ್ಟಾಲಿನ್ ಅವರನ್ನು ಸಮಾಧಾನಪಡಿಸಿದಾಗ ಸ್ವತಃ ಸ್ಟಾಲಿನ್ ಅವರು ಈ ಮೇಲಿನ ಮಾತನ್ನು ನುಡಿದರು. ಸ್ವಾರಸ್ಯ: ಸ್ಟಾಲಿನ್
ಯುದ್ಧದ ದುರಂತಕ್ಕೆ ಒಬ್ಬ ಪ್ರಮುಖ ಕಾರಣರೆಂದಾಗ ರಾಧಾಕೃಷ್ಣನ್ ಅವರ ಬಗ್ಗೆ ಒಳ್ಳೆಯ ಮಾತು ಹೇಳಿದಾಗ ಸ್ಟಾಲಿನ್, ನೀವು ಒಬ್ಬರಾದರೂ ತಮ್ಮನ್ನು ಮನುಷ್ಯನೆಂದು ಕಂಡು ವರ್ತಿಸಿದಿರಿ ಎಂದು ನುಡಿದರು. ಎರಡನೇ ಪ್ರಶ್ನೆ, ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ. ಆಯ್ಕೆ: ಪ್ರಸ್ತುತ ಕೊಟ್ಟಿರುವ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ. ಇದನ್ನು KS ರತ್ನಮ್ಮ ಅವರ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು AN ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರದಿಂದ ಸಮಿತಿಯವರು ರಚನೆ ಮಾಡಿರುವರು. ಸಂದರ್ಭ: ರಾಧಾಕೃಷ್ಣನ್ ಅವರು ಅಪ್ಪಟ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಚುರುಕಾದ ಅವರ ಗ್ರಹಣಶಕ್ತಿ, ಶಿಸ್ತು ಮತ್ತು ಗಾಂಭೀರ್ಯದಂತಹ ಸ್ವಭಾವ ಅವರನ್ನು ಅಧ್ಯಯನಶೀಲರಾಗುವಂತೆ ಮಾಡಿದ್ದವು. ವಿದ್ಯಾರ್ಥಿ ವೇತನ ಪಡೆದ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವೀಧರರಾದರು. ಮನೆಯ ಜವಾಬ್ದಾರಿ ಹೊತ್ತ ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು. ಹೀಗಾಗಿ ಅವರಿಗೆ ಬಡತನವೆಂದೂ ಶಿಕ್ಷಣಕ್ಕೆ ಅಡ್ಡಿಯಾಗಲಿಲ್ಲ. ಈ ಮಾತಿನ ಸ್ವಾರಸ್ಯ, ಬಹಳಷ್ಟು ಜನರು ಶೈಕ್ಷಣಿಕ ಪ್ರಗತಿ ಸಾಧಿಸದೇ ಇದ್ದಾಗ ಇಂತಹ ಯಾವುದೋ ಒಂದು ನೆಪ ಹುಡುಕುವರು. ಆದರೆ ಪ್ರಸ್ತುತದಲ್ಲಿ ರಾಧಾಕೃಷ್ಣನ್ ಅವರಿಗೆ ಆರ್ಥಿಕ ಪರಿಸ್ಥಿತಿ ಅವರ ಸಾಧನೆಗೆ ಎಂದೂ ತೊಡಕಾಗಿ ಕಂಡುಬರಲಿಲ್ಲ. ಪ್ರಶ್ನೆ ಸಮೇತ ಉತ್ತರ ಗಮನಿಸಿ. ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ. ಆಯ್ಕೆ: ಪ್ರಸ್ತುತ ಕೊಟ್ಟಿರುವ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ. ಇದನ್ನು KS ರತ್ನಮ್ಮ ಅವರ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು AN ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರದಿಂದ ಸಮಿತಿ ರಚನೆ ಮಾಡಿರುವುದು. ಸಂದರ್ಭ: ರಾಧಾಕೃಷ್ಣನ್ ಅವರು ಅಪ್ಪಟ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಚುರುಕಾದ ಅವರ ಗ್ರಹಣಶಕ್ತಿ, ಶಿಸ್ತು ಮತ್ತು ಗಾಂಭೀರ್ಯದಂತಹ ಸ್ವಭಾವಗಳು ಅವರನ್ನು ಅಧ್ಯಯನಶೀಲರಾಗುವಂತೆ ಮಾಡಿದವು. ವಿದ್ಯಾರ್ಥಿ ವೇತನ ಪಡೆದು ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವೀಧರರಾದರು. ಮನೆಯ ಜವಾಬ್ದಾರಿ ಹೊತ್ತ ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು. ಹೀಗಾಗಿ ಅವರಿಗೆ ಬಡತನವೆಂದೂ ಶಿಕ್ಷಣಕ್ಕೆ ಅಡ್ಡಿಯಾಗಲಿಲ್ಲ. ಈ ಮಾತಿನ ಸ್ವಾರಸ್ಯ ಹೀಗಿದೆ ನೋಡಿ. ಬಹಳಷ್ಟು ಜನರು ಶೈಕ್ಷಣಿಕ ಪ್ರಗತಿ ಸಾಧಿಸದೇ ಇದ್ದಾಗ ಇಂತಹ ಯಾವುದೋ ಒಂದು ನೆಪ ಹುಡುಕುವರು. ಆದರೆ ಪ್ರಸ್ತುತದಲ್ಲಿ ರಾಧಾಕೃಷ್ಣನ್ ಅವರಿಗೆ ಆರ್ಥಿಕ ಪರಿಸ್ಥಿತಿ ಅವರ ಸಾಧನೆಗೆ ಎಂದೂ ತೊಡಕಾಗಿ ಕಂಡುಬರಲಿಲ್ಲ. ಪ್ರಶ್ನೆ 3. ಏರು ಜೌವ್ವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು. ಆಯ್ಕೆ: ಈ ಮೇಲೆ ಕೊಟ್ಟಿರುವ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ. ಇದನ್ನು KS ರತ್ನಮ್ಮ ಅವರ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು AN ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರದಿಂದ ಸಮಿತಿಯವರು ರಚನೆ ಮಾಡಿರುವರು. ಸಂದರ್ಭ: ರಾಧಾಕೃಷ್ಣನ್ ಅವರ ಬೋಧನಾ ಶೈಲಿ, ನಿರರ್ಗಳತೆ, ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಿಸುತ್ತಿತ್ತು. ತಮ್ಮ ಪ್ರಾಧ್ಯಾಪಕತ್ವವನ್ನು ಕಳಚಿಕೊಂಡು ಹದಿಹರೆಯದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು. ಅಂತಹ ಸಂದರ್ಭವನ್ನು ಹೇಳುವಾಗ ಬರಹಗಾರರು ಈ ಮೇಲಿನ ಮಾತನ್ನು ನುಡಿಯುವರು. ಸ್ವಾರಸ್ಯ: ವಿದ್ಯಾರ್ಥಿಗಳನ್ನು ಹುರಿದುಂಬಿಸುವ ಸಂದರ್ಭಗಳು ಬಂದಾಗ ಅದೆಷ್ಟೋ ಸಲ ಶಿಕ್ಷಕರಾದವರು ತಮ್ಮ ಗಾಂಭೀರ್ಯವನ್ನು ವಯಸ್ಸನ್ನು ಬದಿಗಿಟ್ಟು ವಿನೋದ ಹಾಸ್ಯಗಳಲ್ಲಿ ತೊಡಗಬೇಕಾಗುತ್ತಿತ್ತು. ಇಲ್ಲಿ ಈ ಮಾತಿಗೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಉತ್ತಮ ಉದಾಹರಣೆಯಾಗಿದ್ದಾರೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ಏರು ಜೌವ್ವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು. ಆಯ್ಕೆ: ಈ ಮೇಲೆ ಕೊಟ್ಟಿರುವ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ.
ಇದನ್ನು ಕೆ.ಎಸ್. ರತ್ನಮ್ಮ ಅವರ ಡಾಕ್ಟರ್ ಎಸ್. ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು ಎ.ಎನ್. ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರದಿಂದ ಸಮಿತಿಯವರು ರಚನೆ ಮಾಡಿರುವರು. ಸಂದರ್ಭ: ರಾಧಾಕೃಷ್ಣನ್ ಅವರ ಬೋಧನಾ ಶೈಲಿ, ನಿರರ್ಗಳತೆ, ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಿಸುತ್ತಿತ್ತು. ತಮ್ಮ ಪ್ರಾಧ್ಯಾಪಕತ್ವವನ್ನು ಕಳಚಿಕೊಂಡು ಹದಿಹರೆಯದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗಿಕೊಳ್ಳುತ್ತಿದ್ದರು. ಅಂತಹ ಸಂದರ್ಭವನ್ನು ಹೇಳುವಾಗ ಬರಹಗಾರರು ಈ ಮೇಲಿನ ಮಾತನ್ನು ನುಡಿಯುವರು. ಆ ಮಾತಿನ ಸ್ವಾರಸ್ಯ ಇಲ್ಲಿದೆ, ಗಮನಿಸಿ. ವಿದ್ಯಾರ್ಥಿಗಳನ್ನು ಹುರಿದುಂಬಿಸುವ ಸಂದರ್ಭಗಳು ಬಂದಾಗ ಅದೆಷ್ಟೋ ಸಲ ಶಿಕ್ಷಕರಾದವರು ತಮ್ಮ ಗಾಂಭೀರ್ಯವನ್ನು, ವಯಸ್ಸನ್ನು ಬದಿಗಿಟ್ಟು ವಿನೋದ ಹಾಸ್ಯಗಳಲ್ಲಿ ತೊಡಗಬೇಕಾಗುತ್ತಿತ್ತು. ಇಲ್ಲಿ ಈ ಮಾತಿಗೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಉತ್ತಮ ಉದಾಹರಣೆಯಾಗಿದ್ದಾರೆ ಎಂಬುದು ಈ ಮಾತಿನ ಸ್ವಾರಸ್ಯ. ಪ್ರಶ್ನೆ 4. ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ. ಆಯ್ಕೆ: ಕೊಟ್ಟಿರುವ ವಾಕ್ಯವನ್ನು ಸಮಿತಿಯವರು ರಚಿಸಿದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಪಾಠದಿಂದ ಆರಿಸಲಾಗಿದೆ. ಪ್ರಸ್ತುತ ಗದ್ಯವನ್ನು ಕೆ.ಎಸ್. ರತ್ನಮ್ಮ ಅವರು ಹಾಗೂ ಡಾಕ್ಟರ್ ಎಸ್. ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ ಎ.ಎನ್. ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಎನ್ನುವ ಕೃತಿಗಳ ಆಧಾರದಿಂದ ಸಮಿತಿಯವರು ರಚನೆ ಮಾಡಿದ್ದಾರೆ. ಸಂದರ್ಭ: ಮಹಾಯುದ್ಧದಿಂದ ಅಪಾರ ಪ್ರಾಣಹಾನಿಯುಂಟಾಯಿತು. ಜನಸಾಮಾನ್ಯರೆಲ್ಲ ಸ್ಟಾಲಿನ್ ಅವರನ್ನು ಹೊಣೆಗಾರರನ್ನಾಗಿಸಿದರು. ಅಂತಹ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರಿಗೆ ಸಾಂತ್ವನ ನೀಡಿ, ಕಳಿಂಗ ದೇಶದ ಮೇಲೆ ಯುದ್ಧ ಸಾರಿದ ಅಶೋಕ ಚಕ್ರವರ್ತಿಯು ವಿಜಯಿಯಾದರೂ ಯುದ್ಧ ಭೂಮಿಯನ್ನೊಮ್ಮೆ ಹಿಂದಿರುಗಿ ನೋಡಿ ಬಹಳಷ್ಟು ನೊಂದುಕೊಂಡು ಅನಂತರ ಶಾಂತಿಪ್ರಿಯನಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಹಾಗೆಯೇ ನೀವು ಶ್ರೇಷ್ಠ ವ್ಯಕ್ತಿಯಾಗಿರುವಿರಿ ಎಂದು ರಾಧಾಕೃಷ್ಣನ್ ಅವರ ಮಾತನ್ನು ಸ್ಟಾಲಿನ್ ಅವರು ಪುನರುಚ್ಚರಿಸಿದ್ದರು. ಈ ಮಾತಿನ ಸ್ವಾರಸ್ಯ: ಯುದ್ಧ ಎಂದಿಗೂ ಸಾವು, ನೋವು, ದುಃಖ ತಂದೊಡ್ಡುವುದು. ಅದನ್ನು ಅರ್ಥ ಮಾಡಿಕೊಂಡವರು ಕೆಲವರೇ. ಅದರಲ್ಲಿ ಸಾಮ್ರಾಟ್ ಅಶೋಕ ಒಬ್ಬನು. ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರನ್ನು ಕುರಿತು ನೀವು ಕೂಡ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗುವಿರಿ ಎಂದು ನುಡಿದರು. ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ. ಆಯ್ಕೆ: ಕೊಟ್ಟಿರುವ ವಾಕ್ಯವನ್ನು ಸಮಿತಿಯವರು ರಚಿಸಿದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಪಾಠದಿಂದ ಆರಿಸಲಾಗಿದೆ. ಪ್ರಸ್ತುತ ಗದ್ಯವನ್ನು ಕೆ.ಎಸ್. ರತ್ನಮ್ಮ ಅವರ ಡಾಕ್ಟರ್ ಎಸ್. ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ ಎ.ಎನ್. ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರದಿಂದ ಸಮಿತಿಯವರು ರಚನೆ ಮಾಡಿರುವರು. ಈ ಮಾತಿಗೆ ಸಂದರ್ಭವನ್ನು ನಾವು ಗಮನಿಸೋಣ. ಸಂದರ್ಭ: ಮಹಾಯುದ್ಧದಿಂದ ಅಪಾರ ಪ್ರಾಣಹಾನಿಯುಂಟಾಯಿತು. ಜನಸಾಮಾನ್ಯರೆಲ್ಲ ಸ್ಟಾಲಿನ್ ಅವರನ್ನು ಹೊಣೆಗಾರರನ್ನಾಗಿಸಿದರು. ಅಂತಹ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರಿಗೆ ಸಾಂತ್ವನ ನೀಡಿದರು. ಕಳಿಂಗ ದೇಶದ ಮೇಲೆ ಯುದ್ಧ ಸಾರಿದ ಅಶೋಕ ಚಕ್ರವರ್ತಿಯು ವಿಜಯಿಯಾದರೂ ಯುದ್ಧ ಭೂಮಿಯನ್ನೊಮ್ಮೆ ಹಿಂದಿರುಗಿ ನೋಡಿ ಬಹಳಷ್ಟು ನೊಂದುಕೊಂಡು ನಂತರ ಶಾಂತಿಪ್ರಿಯನಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಹಾಗೆಯೇ ನೀವು ಶ್ರೇಷ್ಠ ವ್ಯಕ್ತಿಯಾಗುವಿರಿ ಎಂಬ ರಾಧಾಕೃಷ್ಣನ್ ಅವರ ಮಾತನ್ನು ಸ್ಟಾಲಿನ್ ಪುನರುಚ್ಚರಿಸಿದ್ದರು. ಈ ಮಾತಿಗೆ ಸ್ವಾರಸ್ಯ ಹೀಗಿದೆ: ಯುದ್ಧ ಎಂದಿಗೂ ಸಾವು, ನೋವು, ದುಃಖ ತಂದೊಡ್ಡುವುದು. ಅದನ್ನು ಅರ್ಥ ಮಾಡಿಕೊಂಡವರು ಕೆಲವರೇ. ಅದರಲ್ಲಿ ಸಾಮ್ರಾಟ್ ಅಶೋಕನು ಒಬ್ಬ. ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರನ್ನು ಕುರಿತು ನೀವು ಕೂಡ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗುವಿರಿ ಎಂದು ನುಡಿದರು. ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಇದರ ಆಯ್ಕೆ: ಈ ಮೇಲಿನ ಮಾತನ್ನು ಸರ್ವೇಪಲ್ಲಿ ರಾಧಾಕೃಷ್ಣನ್ ಜೀವನಾಧಾರಿತ ಸಮಿತಿಯವರು ರಚಿಸಿದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆಯ್ಕೆ ಮಾಡಲಾಗಿದೆ.
ಎನ್ ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಮತ್ತು ಕೆ.ಎಸ್. ರತ್ನಮ್ಮ ಅವರ ಡಾಕ್ಟರ್ ಎಸ್. ರಾಧಾಕೃಷ್ಣನ್ ಜೀವನ ಸಾಧನೆ ಕೃತಿಗಳ ಆಧರಿಸಿ ಈ ಗದ್ಯ ಭಾಗವು ನಿಗದಿ ಮಾಡಲಾಗಿದೆ. ಈ ಮಾತಿನ ಸಂದರ್ಭವನ್ನು ನಾವು ನೋಡೋಣ. ಶಿಕ್ಷಣದ ಮಹತ್ವವನ್ನು ಮನಗಂಡ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು, ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದಿದ್ದಾರೆ. ಇಂತಹ ಮಹತ್ವಪೂರ್ಣ ಆದರ್ಶವನ್ನು ನಂಬಿದ್ದ ಶ್ರೀಯುತರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಶಿಕ್ಷಣದ ಮಹತ್ವವನ್ನು ಹೇಳುತ್ತಾ ಈ ಮೇಲಿನ ಮಾತನ್ನು ಅಭಿವ್ಯಕ್ತಪಡಿಸಿದ್ದಾರೆ. ಈ ಮಾತಿಗೆ ಸ್ವಾರಸ್ಯ, ಶಿಕ್ಷಣವು ಕೇವಲ ಜ್ಞಾನ ಸಂಪಾದನೆಯ ಗುರಿ ಹೊಂದಿದ್ದರೆ ಸಾಲದು, ಮಾನವತೆಯನ್ನು ವಿಶ್ವ ಅನುಸರಿಸಬೇಕು, ಅಂತಹ ಶಿಕ್ಷಣದ ಅಗತ್ಯವಿದೆ ಎಂಬುದು ಈ ಮಾತಿನ ಅರ್ಥವಾಗಿದೆ. ಇನ್ನೊಮ್ಮೆ ಕೇಳಿ. 5ನೇ ಹಾಗೂ ಕೊನೆಯ ಸಂದರ್ಭ. ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಆಯ್ಕೆ: ಈ ಮೇಲಿನ ಮಾತನ್ನು ಸರ್ವೇಪಲ್ಲಿ ರಾಧಾಕೃಷ್ಣನ್ ಜೀವನಾಧಾರಿತ ಸಮಿತಿಯವರು ರಚಿಸಿದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆಯ್ಕೆ ಮಾಡಲಾಗಿದೆ. ಎನ್ ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಮತ್ತು ಕೆ.ಎಸ್. ರತ್ನಮ್ಮ ಅವರ ಡಾಕ್ಟರ್ ಎಸ್. ರಾಧಾಕೃಷ್ಣನ್ ಜೀವನ ಸಾಧನೆ ಕೃತಿಗಳು ಆಧರಿಸಿ ಈ ಗದ್ಯ ಭಾಗವನ್ನು ನಿಗದಿ ಮಾಡಲಾಗಿದೆ. ಇದಕ್ಕೆ ಸಂದರ್ಭವನ್ನು ನಾವು ಗಮನಿಸೋಣ. ಶಿಕ್ಷಣದ ಮಹತ್ವವನ್ನು ಮನಗಂಡ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು, ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದಿದ್ದಾರೆ. ಇಂತಹ ಮಹತ್ವಪೂರ್ಣ ಆದರ್ಶವನ್ನು ನಂಬಿದ್ದ ಶ್ರೀಯುತರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಶಿಕ್ಷಣದ ಮಹತ್ವವನ್ನು ಹೇಳುತ್ತಾ ಈ ಮೇಲಿನ ಮಾತನ್ನು ಅಭಿವ್ಯಕ್ತಪಡಿಸಿದ್ದಾರೆ. ಈ ಮಾತಿಗೆ ಸ್ವಾರಸ್ಯ ಹೀಗಿದೆ. ಸ್ವಾರಸ್ಯ ನೋಡಿ: ಶಿಕ್ಷಣ ಕೇವಲ ಜ್ಞಾನ ಸಂಪಾದನೆಯ ಗುರಿ ಹೊಂದಿದ್ದರೆ ಸಾಲದು, ಮಾನವತೆಯನ್ನು ವಿಶ್ವ ಅನುಸರಿಸಬೇಕು, ಅಂತಹ ಶಿಕ್ಷಣದ ಅಗತ್ಯವಿದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನೀಡಿರುವ 4 ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದವರು 4 ಆಯ್ಕೆಗಳಿವೆ. ತಂದೆ, ತಾಯಿ, ಪತ್ನಿ, ಸಹೋದರಿ. ಪತ್ನಿ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 2. ಮದ್ರಾಸಿನ ಕ್ರಿಶ್ಚಿಯನ್ ಶಾಲೆಯಲ್ಲಿ ರಾಧಾಕೃಷ್ಣನವರು ಉತ್ತಮ ವಿದ್ಯಾರ್ಥಿಯೆಂದು ಪರಿಗಣಿಸಲ್ಪಟ್ಟ ವಿಷಯ. ಆಯ್ಕೆಗಳು: ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ. ಉತ್ತರವನ್ನು ನಾನು ಆಯ್ಕೆ ಮಾಡಿದ್ದೇನೆ, ತತ್ವಶಾಸ್ತ್ರ. ಮುಂದಿನ 3ನೆಯ ಪ್ರಶ್ನೆಯನ್ನು ಗಮನಿಸಿ. ರಾಧಾಕೃಷ್ಣನ್ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ವಿಶ್ವವಿದ್ಯಾಲಯ: ಬನಾರಸ್, ಕ್ಯಾಂಬ್ರಿಡ್ಜ್, ಆಕ್ಸ್ಫರ್ಡ್, ಉಸ್ಮಾನಿಯಾ. ಇದರಲ್ಲಿ ಸರಿಯಾದ ಉತ್ತರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ. ಪ್ರಶ್ನೆ 4 ಗಮನಿಸಿ. ಮಾನವೀಯತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ರಾಧಾಕೃಷ್ಣನ್ ಅವರು ರೇಡಿಯೋ ಪ್ರಸಾರ ಮಾಡಿದ ದೇಶ: ಇಂಗ್ಲೆಂಡ್, ಕೆನಡಾ, ಅಮೇರಿಕಾ, ರಷ್ಯಾ. ಉತ್ತರ ಕೆನಡಾ. 5ನೆಯ ಪ್ರಶ್ನೆಯನ್ನು ಗಮನಿಸಿ. ಭಾರತ ಮತ್ತು ರಷ್ಯಾ ದೇಶದ ಬಾಂಧವ್ಯವನ್ನು ವೃದ್ಧಿಗೊಳಿಸಿದ ರಾಧಾಕೃಷ್ಣನ್ ಅವರನ್ನು ಪ್ರಶಂಸಿಸಿದವರು: ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು, ಸ್ಟಾಲಿನ್, C.E.M. ಜೋಡ್. ಇದರಲ್ಲಿ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಹೊಂದಿಸಿ ಬರೆಯಿರಿ. ಅ ಮತ್ತು ಬ ಪಟ್ಟಿಗಳಿವೆ. ವಿದ್ಯಾರ್ಥಿಗಳೇ ದಯವಿಟ್ಟು ಸರಿಯಾಗಿ ಗಮನಿಸಿ. ಅ ಮತ್ತು ಬ ಪಟ್ಟಿಗಳು ಇಲ್ಲಿವೆ. ಅ ಪಟ್ಟಿಯಲ್ಲಿ 5 ಪದಗಳಿವೆ. ಸ್ಟಾಲಿನ್, ಹರ್ಮನ್ಸ್ಬರ್ಗ್, ಭಾರತೀಯ ವಿದ್ಯಾಭವನ, ಆಕ್ಸ್ಫರ್ಡ್, ಸೆಪ್ಟೆಂಬರ್ 5. ಅದಕ್ಕೆ ಆ ಪಟ್ಟಿ: ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ, ಮಿಷನರಿ ಶಾಲೆ, ಮಾಸ್ಕೋ ವಿಶ್ವವಿದ್ಯಾಲಯ, ಬ್ರಹ್ಮ ವಿದ್ಯಾಭಾಸ್ಕರ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ.
ಒಂದು ಆಯ್ಕೆ ಇಲ್ಲಿ ಹೆಚ್ಚಿಗೆ ಇದೆ. ಈಗ ನಾವು ಇಲ್ಲಿ ಉತ್ತರ ಪಟ್ಟಿಯನ್ನು ನಾವು ನೋಡಬೇಕಾಗಿದೆ. ನೋಡಿ, ಉತ್ತರ ಪಟ್ಟಿ ಹೀಗಿದೆ. ಸ್ಟಾಲಿನ್ ಎನ್ನುವುದಕ್ಕೆ ಉತ್ತರ ಮಾಸ್ಕೋ. ಹರ್ಮನ್ಸ್ಬರ್ಗ್ ಎನ್ನುವುದಕ್ಕೆ ಉತ್ತರ ಮಿಷನರಿ ಶಾಲೆ. ಭಾರತೀಯ ವಿದ್ಯಾಭವನ ಎನ್ನುವುದಕ್ಕೆ ಉತ್ತರ ಬ್ರಹ್ಮ ವಿದ್ಯಾಭಾಸ್ಕರ. ಮತ್ತು ಆಕ್ಸ್ಫರ್ಡ್ ಇದೊಂದು ವಿಶ್ವವಿದ್ಯಾಲಯವಾಗಿದೆ. ಹಾಗೂ ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ವಿದ್ಯಾರ್ಥಿಗಳೇ, ಇವೆಲ್ಲವುಗಳನ್ನು ಗಮನವಿಟ್ಟು ಹಲವು ಸಲ ಲಕ್ಷ್ಯ ಕೊಟ್ಟು ಕೇಳಬೇಕು. ಹಾಗೂ ನಿಮ್ಮ ಮನೆಗೆಲಸದ ಪುಸ್ತಕದಲ್ಲಿ ಅಂದವಾಗಿ ಬರೆಯಬೇಕು. ಇವೆಲ್ಲವೂ ನಿಮ್ಮ ಗ್ರಹಿಕೆಗೂ ಉತ್ತಮ, ನಿಮ್ಮ ಬದುಕಿಗೂ ಉತ್ತಮ, ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಕೂಡ ಉತ್ತಮವಾಗಿರುತ್ತವೆ. ಆದುದರಿಂದ ಇವೆಲ್ಲವುಗಳನ್ನು ಅಂದವಾಗಿ ಕಾಗುಣಿತ ದೋಷಗಳಿಲ್ಲದಂತೆ ತಮ್ಮ ಮನೆಗೆಲಸದ ಪುಸ್ತಕದಲ್ಲಿ ಬರೆಯಲು ಸೂಚಿಸಲಾಗುತ್ತದೆ. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಶುಭವಾಗಲಿ ಮತ್ತು ಧನ್ಯವಾದಗಳೊಂದಿಗೆ.